ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತ ಕದನ ಯಾವ ಕಡೆಗೆ ಹೋಗ್ತಾ ಇದೆ? ಒಂದು ವಿಚಾರ ಅಂತಂದ್ರೆ ಹೌದು, ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಇವತ್ತು ಬಹಳ ಪ್ರಮುಖವಾದಂತ ಕೆಲ ಮಸೂದೆಗಳನ್ನ ಮಂಡಿಸಲಾಯಿತು. ಅದ್ರ ಮೇಲೆ ಬಹಳ ಹಗ್ಗ ಜಗ್ಗಾಟ ಕೂಡ ಉಂಟಾಯಿತು. ಅದನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. ಬಟ್ ಅದಕ್ಕಿಂತ ನಡುವೆನೆ ಈ ಮುಖ್ಯಮಂತ್ರಿ ಕುರ್ಚಿಗೆ ಸಂಬಂಧಪಟ್ಟ ಹಾಗಿನ ಕಾದಾಟ ಕಾಂಗ್ರೆಸ್ ಮನೆಯಲ್ಲಿ ಯಾವ ಕಡೆಗೆ ಹೋಗ್ತಾ ಇದೆ, ಸೈಲೆಂಟ್ ಗೇಮ್ಗಳು ಹೇಗೆ ನಡೀತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ನಾಯಕರುಗಳ ನಡವಳಿಕೆ ಕೂಡ ನಮಗೆ ಗುಮಾನಿ ಹುಟ್ಟಿಸ್ತಾ ಇರುವಂಥದ್ದು. ಹಾಗಾದ್ರೆ ಏನೇನಾಗ್ತದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ನಾಯಕತ್ವ ಬದಲಾವಣೆ ಬಗ್ಗೆ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆಗಿರ್ತಾರೆ ಅನ್ನುವಂತ ಯತೀಂದ್ರ ಸಿದ್ದರಾಮಯ್ಯ ಆಡಿದ್ದ ಮಾತು ಕಾಂಗ್ರೆಸ್ನಲ್ಲಿ ಭಾರೀ ಕಿಚ್ಚು ಹೊತ್ತಿಸಿತ್ತು. ಇದಕ್ಕೆ ಡಿಕೆ ಬಣದ ನಾಯಕರು ಕಿಡಿಕಾರಿದ್ದರು. ನಿನ್ನೆಯ ಸಿಎಲ್ಪಿ ಸಭೆಯಲ್ಲೂ ಈ ವಿಚಾರ ಚರ್ಚೆ ಆಗಬಹುದು ಅಂತ ಹೇಳಲಾಗಿತ್ತು. ಆದ್ರೆ ಸಿಎಲ್ಪಿ ಸಭೆಯಲ್ಲಿ ಮಾತ್ರ ಆಗಿದ್ದೇ ಬೇರೆ. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಎರಡೂ ಬಣದ ಶಾಸಕರು ಮೌನಕ್ಕೆ ಜಾರಿದ್ರು. ಹೀಗಾಗಿ ನಾಯಕತ್ವ ಗೊಂದಲ ವಿಚಾರ ಪ್ರಸ್ತಾಪವೇ ಆಗ್ಲಿಲ್ಲ. ಮೊದಲು ಸಿಎಂ ಸಿದ್ದರಾಮಯ್ಯ ಕಬ್ಬು ಜೋಳದ ವಿಚಾರ ಪ್ರಸ್ತಾಪ ಮಾಡಿದ್ರು. ಬಳಿಕ ಡಿಕೆ ಶಿವಕುಮಾರ್ರಿಂದಲೂ ಶಾಸಕರುಗಳಿಗೆ ಒಂದಷ್ಟು ಸಲಹೆ ನೀಡಲಾಯಿತು. ಆರಂಭದಲ್ಲಿ ನೋಡಪ್ಪ ನಾವೆಲ್ಲ ಒಟ್ಟಾಗಿ ಅಂತ ಡಿಕೆ ಹೇಳಿದಾಗ ಶಾಸಕರು ಅಲರ್ಟ್ ಆದ್ರು. ಪಕ್ಷದ ಗೊಂದಲದ ಬಗ್ಗೆ ಡಿಕೆ ಪ್ರಸ್ತಾಪ ಮಾಡ್ತಾರಾ ಅಂತ ಕುತೂಹಲದಿಂದ ಕಿವಿಗೊಟ್ರು. ಆದ್ರೆ ಡಿಕೆ ನೋಡಪ್ಪ ನಾವೆಲ್ಲ ಒಟ್ಟಾಗಿ ವಿರೋಧ ಪಕ್ಷಗಳನ್ನ ಎದುರಿಸೋಣ ಅಂತ ಅಷ್ಟೇ ಹೇಳಿದ್ರು. ಪವರ್ ಶೇರಿಂಗ್ ಬಗ್ಗೆ ಮಾತನಾಡದಂತೆ ತಮ್ಮ ಆಪ್ತ ಬಣದ ಶಾಸಕರಿಗೆ ಡಿಕೆ ಖಡಕ್ ಸೂಚನೆ ಕೊಟ್ಟಿದ್ರು. ಅದೇನು ಅಂತ ತೋರಿಸ್ತೀವಿ ನೋಡಿ. ಯಾವುದೇ ರೀತಿ ಗೊಂದಲಗಳಿಗೆ ಅವಕಾಶ ಕೊಡಬಾರ್ದು. ಯಾರು ಏನೇ ಹೇಳಿಕೆ ಕೊಟ್ಟರು ಪ್ರತಿಕ್ರಿಯೆ ನೀಡಬಾರ್ದು. ಭಾವೋದ್ಯೋಗಕ್ಕೆ ಒಳಗಾಗಿ ಯಾವುದೇ ಹೇಳಿಕೆಯನ್ನ ಕೊಡಬಾರ್ದು ಅಂತ ಹೇಳಿದ್ರು. ಸಿಎಲ್ಪಿ ಸಭೆಯಲ್ಲೂ ಯಾವುದೇ ಚರ್ಚೆ ಬೇಡ ಅಂತ ಸೂಚನೆ ಕೊಟ್ಟಿದ್ದರು. ಹೀಗಾಗಿ ಡಿಕೆ ಬಣದ ಶಾಸಕರು ಸಭೆಯಲ್ಲಿ ಯಾವುದೇ ಚರ್ಚೆ ಮಾಡಲಿಲ್ಲ. ಇನ್ನು ಸುವರ್ಣಸೌಧದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯನವರಿಗೆ 5 ವರ್ಷ ಸಿಎಂ ಅಂತಿದ್ರಲ್ಲ ಅಂತ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು. ಆಗ ಹೈಕಮಾಂಡ್ ತೀರ್ಮಾನ ಎಂದಷ್ಟೇ ಹೇಳಿ ಸಿಎಂ ಸುಮ್ಮನಾದ್ರು. ಸಿಎಲ್ಪಿ ಏನ್ ನಡೀತು ಅನ್ನೋದನ್ನೆಲ್ಲ ಚರ್ಚೆ ಮಾಡಕ್ಕಾಗತ್ತೆ ಇಲ್ಲಿ? ನಿಮ್ಗೆಲ್ಲ ಹೇಳಕ್ಕಾಗತ್ತಾ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದೇ. ಜನವರಿ 9ರ ಒಳಗೆ ಡಿಕೆ ಸಿಎಂ ಆಗ್ತಾರೆ ಅನ್ನುವ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಗೆ ಕೆಎನ್ ರಾಜಣ್ಣ ತಿರುಗೇಟು ಕೊಟ್ರು. ಅವನೇನ್ ಶಾಸ್ತ್ರ ಹೇಳ್ತಾನೇನೋ ನನಗ್ ಗೊತ್ತಿಲ್ಲ, ಯಾರು ಚರ್ಚೆ ಪ್ರಸ್ತಾಪ ಮಾಡಬಾರ್ದಂತ ಹೇಳಿದ್ದಾರೆ ಅಂತ ತಿಳಿಸಿದ್ರು. ನಾಯಕತ್ವದ ಬದಲಾವಣೆ ಬಗ್ಗೆ ಯಾರೇ ಮಂತ್ರಿ ಇರ್ಲಿ, ಶಾಸಕ ಇರ್ಲಿ, ಇನ್ನೊಬ್ರು ಇರ್ಲಿ, ಯಾರು ಕೂಡ ಅದ್ರ ಬಗ್ಗೆ ಚರ್ಚೆನೂ ಮಾಡಬಾರ್ದು, ಪ್ರಸ್ತಾಪನೂ ಮಾಡಬಾರ್ದು ಅಂತಕ್ಕಂಥದ್ದು. ಹಾಗಾಗಿ ನಾಯಕತ್ವದ ವಿಚಾರದಲ್ಲಿ ಯಾವುದೇ ಪ್ರಸ್ತಾಪನೂ ಇಲ್ಲ, ಯಾವುದೇ ಚರ್ಚೆನೂ ಇಲ್ಲ. ಜನವರಿ 9ನೇ ತಾರೀಕು ಒಳಗಡೆ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಹೇಳಿದ್ರು. ಅವ್ರೇ ಶಾಸ್ತ್ರ ಹೇಳ್ತಾರೋ ಏನೋ ಗೊತ್ತಿಲ್ಲಪ್ಪ, ನೀವೇ ವಿಚಾರ ಮಾಡಿ. ಬೆಳಗಾವಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಾತನಾಡಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಂತಹದ್ದೇನೂ ಚರ್ಚೆ ಆಗಿಲ್ಲ ಅಂದ್ರು. ನಿನ್ನೆ ಸಿಎಲ್ಪಿ ಸಭೆ ಆಗಿದೆ, ಏನಾದರೂ ಚರ್ಚೆಗಳಾಗಿದೆ? ಅಂತದೇನಿಲ್ಲ. ಅಧಿವೇಶನದ ಕಾರಣವೋ ಅಥವಾ ಹೈಕಮಾಂಡ್ ಸೂಚನೆಯೋ ಗೊತ್ತಿಲ್ಲ. ಕಾಂಗ್ರೆಸ್ ಕುರ್ಚಿ ಕದನ ಬೂದಿ ಮುಚ್ಚಿದ ಕೆಂಡದಂತಿದೆ. ಅಧಿವೇಶನದ ಬಳಿಕ ಏನಾಗುತ್ತೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.